ಎಟಿಎಂನಿಂದ ಹಣ ಬಿಡಿಸಿಕೊಡುವುದಾಗಿ ವೃದ್ಧೆಗೆ ವಂಚನೆ. ಬೇಲೂರು ಪಟ್ಟಣದ ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ಈ ಘಟನೆ ನಡೆದಿದೆ. ಮೂಡಿಗೆರೆ ತಾಲೂಕಿನ ಉದುಸೆ ಗ್ರಾಮದ ಪವಿತ್ರೆ ಎಂಬ ಮಹಿಳೆಯು ತಮ್ಮ ಮೊಮ್ಮಗನೊಂದಿಗೆ ಆಸ್ಪತ್ರೆಗೆ ಬಂದಿದ್ರು. ಇದೇ ವೇಳೆ ತುರ್ತಾಗಿ ಅವರಿಗೆ ಹಣದ ಅವಶ್ಯಕತೆ ಇದ್ದಿದ್ದರಿಂದ ಪಕ್ಕದ ಎಸ್ಬಿಐ ಬ್ಯಾಂಕ್ನ ಎಟಿಎಂಗೆ ಹಣ ಬಿಡಿಸಿಕೊಳ್ಳಲು ಬರದೆ ಪಕ್ಕದ ಅಪರಿಚಿತನ ಹತ್ತಿರ ಎಟಿಎಂ ಹಾಗೂ ಪಿನ್ ಕೋಡ್ ನಂಬರ್ ಕೊಟ್ಟು ಹಣ ಬಿಡಿಸಿಕೊಡುವಂತೆ ಕೇಳಿಕೊಂಡ್ರ. ಅಪರಿಚಿತ ವ್ಯಕ್ತಿ ಎಟಿಎಂ ಕಾರ್ಡ್ ಬದಲಿಸಿದ್ದಲ್ಲದೆ ಹಣ ಬರುತ್ತಿಲ್ಲವೆಂದು ಹೇಳಿ ಅವನ ಬಳಿ ಇದ್ದ ಅದೇ ಬಣ್ಣದ ನಕಲಿ ಎಟಿಎಂ ಕಾರ್ಡ್ ಕೊಟ್ಟಿದ್ದು, ಇದನ್ನ ಅರಿಯದ ಪವಿತ್ರ ಅವನ ಮಾತನ್ನ ನಂಬಿ ಹೊರಟು ಹೋಗಿದ್ದಾರೆ. ಆದರೆ ಅಪರಿಚಿತ ವ್ಯಕ್ತಿ ಹೇಗಿದ್ದರೂ ಪಿನ್ ಕೋಡ್ ತಿಳಿದಿದ್ದರಿಂದ ಹಾಸನಕ್ಕೆ ಹೋಗಿ ಅಲ್ಲಿ ಎಟಿಎಂನ ಬಳಸಿ ಸುಮಾರು 35,000 ಹಣವನ್ನ ಅವರ ಖಾತೆಯಿಂದ ಹಣ ಎತ್ತಿದ್ದಾನೆ ಎಂದು ತಿಳಿದು ಬಂದಿದೆ. ಇದೇ ವೇಳೆ ಪವಿತ್ರರವರು ಕರ್ನಾಟಕ ಬ್ಯಾಂಕ್ಗೆ ಹೋಗಿ ಹಣ ಬಿಡಿಸಲು ವಿಚಾರಿಸಿದಾಗ ಎಟಿಎಂ ಕಾರ್ಡ್ನಿಂದ ಹಣ ದುರ್ಬಳಕೆ ಆಗಿರುವುದು ತಿಳಿದು ಬಂದಿದೆ. ತಕ್ಷಣ ಆ ಮಹಿಳೆಯು ತನ್ನ ಅಳಿಯಂದಿರಿಗೆ ವಿಷಯ ತಿಳಿಸಿದ್ದು, ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ಹಣ ಡ್ರಾ ಆಗಿದ್ದು ತಿಳಿದು ಬಂದಿದೆ. ಅವರು ಕಾರ್ಯೋನ್ಮುಖವಾಗಿ ಬ್ಯಾಂಕ್ ಖಾತೆ ಲಾಕ್ ಮಾಡಿಸಿದಾದರೂ ಅಷ್ಟರಲ್ಲಾಗಲೇ ಹಣ ಎಟಿಎಂನಿಂದ ಡ್ರಾ ಕಳ್ಳನ ಪಾಲಾಗಿದೆ. ವಿಷಯ ತಿಳಿದು ಸಿಸಿಟಿವಿ ಕ್ಯಾಮೆರಾ ದೃಶ್ಯ ನೋಡಿದಾಗ ಅಪರಿಚಿತ ವ್ಯಕ್ತಿ ಹಣ ಕಳೆದುಕೊಂಡ ಮಹಿಳೆಯ ಎಟಿಎಂ ಪಡೆದು ಹಣ ಬಿಡಿಸಲು ಕಾರ್ಡ್ ಒಳಗಡೆ ಹಾಕಿದ್ದನೆಂದು ಸಿಸಿಟಿವಿ ದೃಶ್ಯದಲ್ಲಿ ಕಂಡು ಬಂದಿದೆ. ಅಪರಿಚಿತನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕನ್ನಡನೇ ಮಾತಾಡ್ತಿರೋದಲ್ಲ ನೋಡಿದ್ದು ಇಷ್ಟು ಐಟಮ್ ಎಲ್ಲ ಎ ಟಿ ಎಮ್ ಕೈಯಿಂದ ಎಣಿಸ್ತಿರೋದಲ್ಲ, ಅದೇ ತೊಗೊಳ್ತೇನೆ, ಅದೇ ಕಲರ್ ಎ ಟಿ ಎಮ್ ಎಂತ ಹಾಕಿದ್ದಾರೆ ಸರ್ ಅವರು. ಸೇಮ್ ಬರ್ತದೆ. ಬ್ಯಾಲೆನ್ಸ್ ನೋಡ್ತಾವನೆ, ಬಟ್ ಗಮ್ಮ ಗೊತ್ತಾಯ್ತಲ್ಲ ಅಷ್ಟೇ. ಬ್ಯಾಲೆನ್ಸ್ ಚೆಕ್ ಮಾಡೋದು ದುಡ್ಡು ಇದೆ ಗೊತ್ತಾಯ್ತು ಅವ್ರಿಗೆ. ಈಗ ಅಲ್ಲೇ ಬಿಸಾಕೊಂಡಲ್ಲ, ಸಿಗ್ಲಿಲ್ವಲ್ಲ ಚೀಟಿ, ಇಲ್ಲ ಅವಾಗ ಗುಡಿಸ್ತಾನೆ. ಅವಾಗ ಡಸ್ಟ್ಬಿನ್ ಅಲ್ಲೇ ಐತೆ. ಕೋಡ್ ನಂಬರ್ ತಗೊಡ್ತಿರೋದು ಈಗ, ಬಾಯಲ್ಲಿ ತಪ್ಪಾಗಿದೆ ನಂಬರು ಅಂತ. ಇಲ್ಲೆಲ್ಲ ಮೆಸೇಜ್ ಬಂತ ನೋಡಿ ಅಂತ ಮೊಬೈಲ್ ತಂದು ಕೊಡುತ್ತೀಗ. ಮಾಡ್ಕೊಡೋದು ಎ ಟಿ ಎಮ್ ಕೊಡೋಕ್ಕೆ ಈಗ ಅದಕ್ಕೆ ಅದು 2 ಎ ಟಿ ಎಮ್ ಮುಂದೆ ಕೈಲಾದ ಈಗ ಗಮನ ಕಡೆ ಕೊಟ್ಬಿಟ್ಟು ಸುಮಾರು ಇದ್ದಾವೆ ಎ ಟಿ ಎಮ್ಮು. ಕನ್ನಡಕ ಇಲ್ಲ ಸರ್, ಅವನೇ ಸರ್, ಅವನೇ ವಿಡಿಯೋ ಮಾಡ್ತಾರೆ. ಕೂರಲ್ಲ ಹೋಗ್ತಿ ಕೂತ್ಕೊಳ್ಳಿ.
ಎಷ್ಟಿದೆ ಎ ಟಿ ಎಮ್?